ನಮಸ್ಕಾರ. ನೋಡಿ, ಮೇ 15ಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯುವ ಜನತೆಯನ್ನು ಕಾಕ್ರೋಚ್ ಅಂತ ಕರೀತಾರೆ. ಅದಾದಮೇಲೆ 16ಕ್ಕೆ ಯು ಎಸ್ದಲ್ಲಿರುವ ಫೌಂಡರ್ ಆಫ್ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಅದ್ರ ಬಗ್ಗೆ ಟೀಕಿಸ್ತಾರೆ. ಆ್ಯಂಡ್ ವಿದಿನ್ ನೋ ಟೈಮ್ ಹಿ ಗೆಟ್ಸ್ ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಆನ್ ಇನ್ಸ್ಟಾ ಆಯ್ತು, ಫೇಸ್ಬುಕ್ ಆಯ್ತು. ಸೊ ಇಮ್ಮಿಡಿಯೇಟ್ಲಿ ಅದು ಒಂದು ಟ್ರ್ಯಾಕ್ಷನ್ ಅಂತ ತೊಗೊಂತೆ, ಒಂದು ಇಂಟ್ರೆಸ್ಟನ್ನು ಬೆಳೆಸುತ್ತೆ. ನೋಡಿ ಹೌ ಕ್ವಿಕ್ಲಿ ದೇ ಹ್ಯಾವ್ ಕಮ್ ಡೌನ್ ಟು ಇಂಡಿಯಾ. ಈಗ 6ಕ್ಕೆ ಇಂಡಿಯಾಗೆ ಬರ್ತಾ ಇದ್ದಾರೆ, ಬಂದು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಲುಕ್ ಎಟ್ ದ ಸ್ಪೀಡ್ ಆಫ್ ಆ್ಯಕ್ಷನ್. ಓಕೆ, ಇದನ್ನೆಲ್ಲ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಪ್ರಜಾಕೀಯ ಪಕ್ಷ ಇಟ್ಸ್ ಮೋರ್ ದ್ಯಾನ್ 6 years, 6 ವರ್ಷದ ಮೇಲೆ ಆಯಿತು. ಇಲೆಕ್ಷನ್ ಆಗ್ತಾಯಿದೆ, ಇಲೆಕ್ಷನಲ್ಲಿ ಕಂಟೆಸ್ಟ್ ಕೂಡ ಮಾಡ್ತಾ ಇದ್ದೀವಿ. ಆದರೆ ಉಪೇಂದ್ರ ಸರ್ ಇನ್ನೂ ಏನು ಜನರ ಜೊತೆ ಒಂದು ಮಿಡಿತವನ್ನು ಬೆಳೆಸಬೇಕು ಅದನ್ನೇ ಬೆಳೆಸ್ತಾ ಇಲ್ಲ. ಇದೇ ಕಾಕ್ರೋಚ್ ಪಾರ್ಟಿ ಮೇಲೆ ಅವ್ರಿಗೆ ಪ್ರಶ್ನೆ ಕೇಳಿದಾಗ, ಇಲ್ಲ ಅದೊಂದು ಏನೋ ಆನ್ಲೈನ್ ಆಗ್ತಾಯಿದೆ, ಏನೋ ಜನ ಫಾಲೋ ಮಾಡ್ತಾ ಇದ್ದಾರೆ, ಸೀರಿಯಸ್ ಇಲ್ಲ ಆ ಥರ ಅಂತ ಒಂದು ಕಮೆಂಟ್ ಮಾಡಿದ್ರು. ಬಟ್ ಲುಕ್ ಎಟ್ ದ ಸೀರಿಯಸ್ನೆಸ್. ಅವರು ಸ್ಪೋಕ್ಸ್ ಪರ್ಸನ್ನ ಹಾಕ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಒಂದು ಕಾಸನ್ನು ಹಿಡಿದು ಬರ್ತಾ ಇದ್ದಾರೆ. ಆ ಥರ ಕಾಸ್ ನಮ್ಮ ಹತ್ರ ಅಂದರೆ ಪ್ರಜಾಕೀಯ ಹತ್ರ ದೊಡ್ಡದಿದೆ. ಏನಂತಂದರೆ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ನ ಚೇಂಜ್ ಮಾಡೋದು. ಸೊ ಇಟ್ ನೀಡ್ಸ್ ಅ ಬಿಗರ್ ಏನಂತೀರಿ, ಜಾಸ್ತಿ ಎನರ್ಜಿ ಅಥವಾ ಜಾಸ್ತಿ ನಮ್ಮ ಹುಮ್ಮಸ್ಸು ಬೇಕಾಗಿದೆ. ಸೊ ಉಪೇಂದ್ರ ಸರ್, ಮತ್ತೆ ಹೇಳ್ತಾ ಇದ್ದೀನಿ, ಧಾರವಾಡ ಬೈ ಎಲೆಕ್ಷನ್ ಬರ್ತಾ ಇದೆ. ದಯವಿಟ್ಟು ಕ್ಯಾಂಡಿಡೇಟ್ಸಿಗೆ ಬಂದು ಅಥವಾ ನೀವು ಇಲ್ಲಿ ಜನರಿಗೆ ಬಂದು ಕ್ಯಾಂಡಿಡೇಟ್ಸನ್ನು ಹ್ಯಾಗೆ ಸೆಲೆಕ್ಟ್ ಮಾಡೋದು, ಅವ್ರಿಗೆ ಯಾವ ಥರ ನೀವು ಕಮ್ಯುನಿಕೇಟ್ ಮಾಡಬೇಕು, ಯಾವ ಥರ ಅವ್ರ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ಬೋದು ಅಂತ ನೀವು ಬಂದು ಹೇಳಬೇಕಾಗತ್ತೆ. ಪ್ಲೀಸ್ ಬರಲಿಕ್ಕೆ ನೀವು ಒಂದು ಡೇಟನ್ನು ಫಿಕ್ಸ್ ಮಾಡಿ, ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ.